ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವರೆಲ್ಲ ಮದುವೆಯಾಗಿ 4-6 ವರ್ಷ ಸಂಸಾರ ಮಾಡಿದ್ರು. ಆದ್ರೂ ನಾನಾ ಕಾರಣಗಳಿಂದ ದೂರವಾಗಿದ್ರು. ಆದ್ರೆ ಡಿವೋರ್ಸ್ ಬೇಕು ಅಂತ ಕೋರ್ಟ್ಗೆ ಬಂದವರಿಗೆ ಮನವೊಲಿಸಲಾಗಿದ್ದು ಜಡ್ಜ್ ನೇತೃತ್ವದಲ್ಲೇ ಮತ್ತೆ ಒಂದಾಗಿದ್ದಾರೆ. ಮದುವೆ ಅಂದ್ರೇನೆ ಎರಡು ಮನಸ್ಸುಗಳ ಮಿಲನ. ಪರಸ್ಪರ ಅರ್ಥ ಮಾಡಿಕೊಂಡು ಬಾಳ ನೌಕೆ ಸಾಗ್ಬೇಕು. ಆದ್ರೆ ಒಮ್ಮೆ ವಿರಸ ಮೂಡಿದ್ರೆ ಸರಸದ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ಬಿಡುತ್ತೆ. ಹೀಗೆ ದೂರಾಗಿದ್ದ ಜೋಡಿಗಳೀಗ ಮರಳಿ ಗೂಡು ಸೇರಿವೆ. 12 ವರ್ಷಗಳ ನಂತರ ಮತ್ತೆ ಒಂದಾದ ಜೋಡಿ. ಇವರ ಹೆಸರು ಚನ್ನಕೇಶವ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ನಿವಾಸಿ. ಈಕೆ ಸುಮಿತ್ರಾ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕ ದಾಸರಹಳ್ಳಿಯವರು. 20 ವರ್ಷಗಳ ಹಿಂದೆ ಗುರು ಹಿರಿಯರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಸುಖ ಸಂಸಾರಕ್ಕೆ 2 ಮಕ್ಕಳು ಸಹ ಇದ್ದಾರೆ. ಆದ್ರೆ ಇಬ್ಬರ ಮಧ್ಯೆ ಉಂಟಾದ ಭಿನ್ನಾಭಿಪ್ರಾಯದಿಂದ ಜೋಡಿ ಮಕ್ಕಳ ಮುಖವನ್ನ ನೋಡದೆ ಪರಸ್ಪರ ದೂರವಾಗಿ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ರು. ಇದರಿಂದ ಮಕ್ಕಳಿಗೆ ಅನ್ಯಾಯವಾಗ್ತಿತ್ತು. ಇದರಿಂದ ಸುಮಿತ್ರಾ ನ್ಯಾಯಾಲಯದ ಮೊರೆ ಹೋಗಿದ್ರು. ಚಿಂತಾಮಣಿಯ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜೋಡಿ ರಾಜಿ ಸಂಧಾನದ ಮೂಲಕ ಮತ್ತೆ ಒಂದಾದ್ರು. ಯಾವ ಕಾರಣಕ್ಕೆ ದೂರ ಆಗಿದ್ರು ನೀವು ಅಂತ? ಸುಮ್ಮನೆ ಹಿಂಗೆ ಮಾತ್ರ ನಿರ್ಧಾರ ಮಾಡಿಕೊಂಡು ಕೋಪ ಮಾಡಿಕೊಂಡು ಅವ್ರ ತಂದೆ ಅವ್ರ ಸಪೋರ್ಟು, ನಮ್ಮ ತಂದೆಯವ್ರು ನಮ್ಗೆ ಸಪೋರ್ಟ್ ಮಾಡಿ ಇದಾಗಿದ್ವು. ಇವಾಗ ಬುದ್ಧಿ ಬಂದೆಲ್ಲ ರಾಜ್ಯಾಗಿ ಮಕ್ಕಳು ಬೇಕು, ನಮಗೆ ಮಕ್ಕಳು ಹೆಂಡತಿ ಬೇಕು, ಜೀವನ ಮಾಡೋಣ ಅಂತ ಸಂಸಾರ ಮಾಡೋಣ. ಇನ್ನು ಪರಸ್ಪರ ಭಿನ್ನಾಭಿಪ್ರಾಯ ಮರೆತ ಜೋಡಿ ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರುಗಳ ಮುಂದೆ ಒಂದಾಗಿದ್ರಿಂದ ನ್ಯಾಯಾಧೀಶರು ಹಾಗೂ ವಕೀಲರು ಜೋಡಿಗೆ ಹೂಮಾಲೆ ಹಾಕಿಸಿ ಭಿನ್ನಾಭಿಪ್ರಾಯ ಮರೆತು ಒಂದಾಗಿ ಬಾಳುವಂತೆ ತಿಳಿ ಹೇಳಿದ್ರು. ಈ ದಿನದಿಂದ ಗಂಡ ಹೆಂಡತಿ ಮಕ್ಕಳೆಲ್ಲ ಅನನ್ಯವಾಗಿ ಒಂದೇ ಮನೆಯಲ್ಲಿ ಸಂಸಾರ ಮಾಡೋಕ್ಕೆ ಒಪ್ಕೊಂಡಿರ್ತಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಹೆಂಡತಿ ಅವ್ರ ಕುಟುಂಬಕ್ಕೆ ಅಂತೇಳಿ ನಮ್ಮ ಆಶಯ. ಕೋರ್ಟೆ ಮದುವೆ ಮಂಟಪ, ವಕೀಲರದ್ದೇ ಪೌರೋಹಿತ್ಯ. ಕೌಟುಂಬಿಕ ನ್ಯಾಯಾಲಯದಲ್ಲಿ 23 ಜೋಡಿಗಳ ವಿವಾಹ. ದಾವಣಗೆರೆ ನಗರದ ಕೌಟುಂಬಿಕ ನ್ಯಾಯಾಲಯದ ಆವರಣ ಒಂದು ರೀತಿಯಲ್ಲಿ ಸಾಮೂಹಿಕ ವಿವಾಹದ ಕಲ್ಯಾಣ ಮಂಟಪವಾಗಿತ್ತು. ವಕೀಲರೇ ಇಲ್ಲಿ 2 ಕಡೆಯ ಬೀಗರು, ನ್ಯಾಯಮೂರ್ತಿಗಳೇ ಒಂದು ರೀತಿಯಲ್ಲಿ ಪ್ರಧಾನ ಪುರೋಹಿತರು. ಬರೋಬ್ಬರಿ 23 ಜೋಡಿಗಳು ಒಂದಾಗಿವೆ. ನಾನಾ ಕಾರಣಗಳಿಂದ ಸಂಸಾರದಿಂದ ದೂರವಾಗಿದ್ದ ಪತಿ ಮತ್ತು ಪತ್ನಿಯರನ್ನ ನ್ಯಾಯಾಲಯದಲ್ಲಿ ಒಂದು ಮಾಡಲಾಯಿತು. ಇವಾಗ 1 ವರ್ಷ ನನ್ನ ಮನೆಯವರು ನಾನು ಕಂಟಿನ್ಯೂ ಬಿಟ್ಟು ದೂರ ಇದ್ದೆ. ಆ ದೂರ ಇದ್ದ ಟೈಮ್ನೇ ನಾನು ಎಷ್ಟು ಸಫರ್ ಪಟ್ಟಿನಿ ಅಂತ ನನಗೊತ್ತು. ಇನ್ಮೇಲೆ ಅವ್ರನ್ನ ಬಿಟ್ಟಿರಲ್ಲ, ಬಟ್ ಚೆನ್ನಾಗಿರ್ತೀವಿ. ಇನ್ಮೇಲೆ ಇಬ್ರು ಯಾರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಸ್ವೀಟ್ ಎಲ್ಲ ಕೊಟ್ಟರು, ಚೆನ್ನಾಗಿದ್ದೀವಿ ಇವತ್ತು. ಲೋಕ ಅದಾಲತ್ನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ 9360 ಪ್ರಕರಣಗಳು ಇತ್ಯರ್ಥವಾಗಿದ್ದು ವಿಶೇಷ. ಇವುಗಳ ಭಾಗವೇ ಈ 23 ಜೋಡಿಗಳು ಪರಸ್ಪರ ಬದಲಾವಣೆ ಆಗಿ ಒಂದಾಗಿದ್ದು. ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಪಾಟೀಲ್ ಮತ್ತು ಬಸವರಾಜ್ ದೊಡ್ಮನೆ, TV9 ದಾವಣಗೆರೆ.